ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನದ ಒಂದು ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡು ಬರೋಣ. ಅಧ್ಯಾಯ 8 ಸಾಮಾಜಿಕ ಸ್ತರ ವಿನ್ಯಾಸ ಮತ್ತು ಮರುಸಿಂಚನದಿಂದ ತೆಗೆದುಕೊಂಡಿರುವಂತಹ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ 25 ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿರುವಂತದ್ದಾಗಿದೆ. ವಿಷಯ ಇರುವಂತದ್ದು ಸಮಾಜ ವಿಜ್ಞಾನ ವಿಷಯ, ತರಗತಿ 10ನೇ ತರಗತಿ. ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 45 ನಿಮಿಷಗಳು ಆಗಿರುವಂತದ್ದಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ. ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನ ಬರೆಯಬೇಕಾಗಿರುವಂತದ್ದು. 6 ಪ್ರಶ್ನೆಗಳಿವೆ. ಪ್ರತಿಯೊಂದು ಪ್ರಶ್ನೆಗೂ ಸಹ ಸರಿ ಉತ್ತರಕ್ಕೆ 1 ಅಂಕ ಇರುವಂತದ್ದು. ಒಟ್ಟು 6 ಅಂಕಗಳು ಇಲ್ಲಿರುವಂತದ್ದಾಗಿದೆ. ಮೊದಲನೇ ಪ್ರಶ್ನೆ, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿದ ಸಂವಿಧಾನದ ವಿಧಿ ಕೇಳಿರುವಂತದ್ದು. ಎ 24ನೇ ವಿಧಿ, ಬಿ 42ನೇ ವಿಧಿ, ಸಿ 17ನೇ ವಿಧಿ, ಡಿ 30ನೇ ವಿಧಿ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು. ಇನ್ನು 2ನೇ ಪ್ರಶ್ನೆ, ಮಾನವ ಕುಲ ತಾನೊಂದೇ ವಲಂ ಈ ವಾಕ್ಯವನ್ನು ಹೇಳಿದವರು. ಎ ಪಂಪ, ಬಿ ಜನ್ನ, ಸಿ ರನ್ನ, ಡಿ ಅಂಬೇಡ್ಕರ್. ಇನ್ನು 3ನೇ ಪ್ರಶ್ನೆ, ಅಸ್ಪೃಶ್ಯತೆಯು ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು. ಎ ಅಂಬೇಡ್ಕರ್, ಬಿ ಜ್ಯೋತಿಬಾ ಫುಲೆ, ಸಿ ಮಹಾತ್ಮ ಗಾಂಧೀಜಿ, ಡಿ ವಿವೇಕಾನಂದ. ಇನ್ನು 4ನೇ ಪ್ರಶ್ನೆ, ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು ಮಾರ್ಪಾಡುಗೊಳಿಸಿದ ವರ್ಷ. ಎ 1989, ಬಿ 1976, ಸಿ 1955, ಡಿ 1950. ಇನ್ನು 5ನೇ ಪ್ರಶ್ನೆ, ಭಾರತದಲ್ಲಿ ಸ್ತರ ವಿನ್ಯಾಸ ವ್ಯವಸ್ಥೆಯನ್ನು ಈ ಕೆಳಕಂಡದ್ದರಲ್ಲಿ ಗುರುತಿಸಬಹುದು. ಎ ವರ್ಣಭೇದ ನೀತಿ, ಬಿ ಗುಲಾಮಗಿರಿ, ಸಿ ಜಾತಿ ಪದ್ಧತಿ, ಡಿ ಮೇಲಿನ ಯಾವುದು ಅಲ್ಲ. ಇನ್ನು 6ನೇ ಪ್ರಶ್ನೆ, ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಜಾರಿಗೆ ತರಲಾದ ವರ್ಷ ಕೇಳಿರುವಂತದ್ದಾಗಿದೆ. ಎ 1976, ಬಿ 1955, ಸಿ 1989, ಡಿ 1996. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಉತ್ತರಿಸಬೇಕಾಗಿರುವಂತದ್ದು. ಇನ್ನು 2ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದಕ್ಕೆ ಕೇಳಿರುವಂತಹ ಪ್ರಶ್ನೆಗಳಿರುವಂತದ್ದು. 3 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕ ಇಲ್ಲಿರುವಂತದ್ದಾಗಿದೆ. 7ನೇ ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? 8ನೇ ಪ್ರಶ್ನೆ, ಪೂರ್ವಾಗ್ರಹ ಎಂದರೇನು? 9ನೇ ಪ್ರಶ್ನೆ, ಅಸ್ಪೃಶ್ಯತೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದ ಶಾಸನ ಯಾವುದು ಅಂತ ಕೇಳಿರುವಂತ. ಇನ್ನು 3ನೇ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯುವುದಕ್ಕೆ ಕೇಳಿರುವಂತಹ ಪ್ರಶ್ನೆಗಳಿರುವಂತದ್ದು. 1 ಪ್ರಶ್ನೆ ಇದೆ, 2 ಅಂಕ ಇರುವಂತದ್ದು. 10ನೇ ಪ್ರಶ್ನೆ, ಪೂರ್ವಾಗ್ರಹಕ್ಕೆ ಕಾರಣಗಳೇನು ಅಂತ ಕೇಳಿರುವಂತದ್ದು. ಇನ್ನು 4ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು. 3 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 3 ಅಂಕದಂತೆ ಒಟ್ಟು 9 ಅಂಕಗಳು ಇಲ್ಲಿರುವಂತದ್ದಾಗಿದೆ. 11ನೇ ಪ್ರಶ್ನೆ, ಸಾಮಾಜಿಕ ಸ್ತರ ವಿನ್ಯಾಸವು ಕಾಲದಿಂದ ಕಾಲಕ್ಕೆ ಹಾಗೂ ದೇಶದಿಂದ ದೇಶಕ್ಕೆ ಭಿನ್ನವಾಗಿದೆ, ಚರ್ಚಿಸಿ ಅಂತ ಕೇಳಿರು. 12ನೇ ಪ್ರಶ್ನೆ, ಅಸ್ಪೃಶ್ಯತಾ ನಿವಾರಣೆಯ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವು ಅಂತ ಕೇಳುವುದು. 13ನೇ ಪ್ರಶ್ನೆ, ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು, ಚರ್ಚಿಸಿರಿ ಅಂತ ಕೇಳಿರುವಂತದ್ದು. ಕೆಳಗಿನ ಪ್ರಶ್ನೆಯನ್ನು 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರುವಂತದ್ದು. 1 ಪ್ರಶ್ನೆ 5 ಅಂಕಕ್ಕೆ ಇದು ಕೇಳಿರುವಂತದ್ದು. ಇದು ಮರುಸಿಂಚನದಿಂದ ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಶ್ನೆ ಆಗಿರುವಂತದ್ದು. 14ನೇ ಪ್ರಶ್ನೆ, ವರದಕ್ಷಿಣೆ, ಅಸ್ಪೃಶ್ಯತೆ, ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹದಂತಹ ಪಿಡುಗುಗಳಿಂದ ಆಗುವ ಸಾಮಾನ್ಯ ದುಷ್ಪರಿಣಾಮಗಳನ್ನು ಬರೆಯಿರಿ ಅಂತ ಕೇಳಿರುವಂತದ್ದು. ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆಗಳಾಗಿರುವಂತದ್ದು. ಇವುಗಳನ್ನೆಲ್ಲ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದು. ಇದರ ಒಂದು PDF ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ. ಅಲ್ಲಿ ಕ್ಲಿಕ್ ಮಾಡಿ ಇದರ ಒಂದು PDF ಅನ್ನ ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ಗಾಗಿ ಬಳಸಿಕೊಳ್ಳಬಹುದಾಗಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿ ಕೀ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ. ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.